ಕರಾವಳಿಯ ಹಾಗೂ ಸಾಂಸ್ಕೃತಿಕ ರಂಗದ ಅತ್ಯಂತ ಮೇರು ಕಲೆ. ಈ ಒಂದು ಕಲೆಯನ್ನು ಜನರು ಅದರಲ್ಲಿ ತೊಡಗಿಕೊಂಡು ಅದನ್ನು ಆರಾಧಿಸ್ತಾ ಇರುವಂಥದ್ದು. ಈ ಒಂದು ವಿಭಾಗದಲ್ಲಿ ಕಲಾವಿದರ ಒಂದು ಸಂಘಟನೆ ಒಕ್ಕಲಿಗ ಯಕ್ಷಗಾನ ಬಳಗ ಅಂತ 2018ರಲ್ಲಿ ಪ್ರಾರಂಭ ಆಗಿ, ಇದರ ಮೂಲ ಉದ್ದೇಶ ಎಲ್ಲ ಕಲಾವಿದರನ್ನು ಒಂದೆಡೆ ಸೇರಿಸುವಂಥದ್ದು, ಬಾಲ ಕಲಾವಿದರನ್ನು ಪ್ರೋತ್ಸಾಹಿಸುವಂಥದ್ದು, ಕಷ್ಟದಲ್ಲಿರುವಂಥ ಕಲಾವಿದರಿಗೆ ನೆರವನ್ನು ನೀಡುವಂಥದ್ದು, ಮಕ್ಕಳಿಗೆ ತರಬೇತಿಗಳನ್ನು ಕೊಡುವಂಥದ್ದು, ಒಟ್ಟಾರೆ ಯಕ್ಷಗಾನದಲ್ಲಿ ಕಲಾವಿದರ ಪೂರ್ಣ ಪ್ರಮಾಣದ ಒಂದು ಪ್ರಗತಿಗಾಗಿ ಕೆಲಸ ಮಾಡುವಂಥ ಉದ್ದೇಶದಿಂದ ಹುಟ್ಟಿಕೊಂಡಂಥ ಯಕ್ಷಗಾನ ಬಳಗ ಕಳೆದ 6 ವರ್ಷ ಹೊನ್ನಾವರದಲ್ಲಿ ಅದು ವಾರ್ಷಿಕ ಕಾರ್ಯಕ್ರಮವನ್ನು ಮಾಡಿ ಬಾಲ ಕಲಾವಿದರನ್ನು ಇರ್ಬೋದು ಅಥವಾ ಕಲಾವಿದರನ್ನು ಪ್ರೋತ್ಸಾಹಿಸ್ತಾ ಬಂದಿರುವಂಥದ್ದು. ಈ ಒಂದು ಬಳಗ ಆದಿಚುಂಚನಗಿರಿ ಮಠದ ಗುರುಗಳಾದಂಥ ನಿರ್ಮಲಾನಂದ ಸ್ವಾಮಿಗಳ ಎಲ್ಲ ಕಲಾಸಕ್ತರು ಮತ್ತು ಅಭಿಮಾನಿಗಳು ಸೇರಿ ತಾವಿಲ್ಲಿ ಮಾಡ್ತೇವೆ ಅಂತ ಒಪ್ಪಿಕೊಂಡು ಈಗಾಗಲೇ 4-6 ಸಭೆಗಳನ್ನು ಮಾಡಿ 7ನೇ ವರ್ಷದ ವರ್ಷೋತ್ಸವವನ್ನು ಸಿದ್ದಾಪುರದ ಕೊಡಗಿಬೆಲ್ನಲ್ಲಿ ಮಾಡಲಿಕ್ಕೆ ಇದೇ ನವೆಂಬರ್ 8ರಂದು ಮಾಡಲಿಕ್ಕೆ ನಾವು ತೀರ್ಮಾನ ಮಾಡಿ ಈಗಾಗಲೇ 4-6 ಎಲ್ಲ ಪೂರ್ವ ಸಿದ್ಧತೆಯನ್ನು ಮಾಡಿಕೊಂಡಿದ್ದೇವೆ. ಈ ಕಾರ್ಯಕ್ರಮದ ಪೂರ್ಣ ಪ್ರಮಾಣದ ಸಹಕಾರ ಎಲ್ಲರದ್ದು ಇರುವಂಥದ್ದು. ಇದರ ವೇದಿಕೆಯ ಒಂದು ಯಾದಿಯನ್ನು ಯಕ್ಷೋತ್ಸವ ಸಮಿತಿ ಅಧ್ಯಕ್ಷರು ಹೇಳ್ತಾರೆ. ಎಲ್ಲ ಪತ್ರಿಕಾ ಕಾರ್ಯಕ್ರಮ ಬಿದಿರ್ಕಾನ ಗ್ರಾಮದ ಕೊಡಗಿಬೇಲಲ್ಲಿ ಇಟ್ಟುಕೊಂಡಿದ್ದು, ಆ ಕಾರ್ಯಕ್ರಮ ನವೆಂಬರ್ 8 ಶನಿವಾರದಂದು ಜರುಗಲಿದೆ. ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಮತ್ತು ಉದ್ಘಾಟನೆ ಶ್ರೀ ನಿಶ್ಚಲಾನಂದ ಸ್ವಾಮೀಜಿಗಳು, ಶಾಖಾಮಠ ಆದಿಚುಂಚನಗಿರಿ ಶಾಖಾಮಠ ಮಿರ್ಜಾನ್ ಇವರು, ಹಾಗೂ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಶ್ರೀ ಸುಬ್ರಹ್ಮಣ್ಯ ಗೌಡರು, ಅಧ್ಯಕ್ಷರು, ಒಕ್ಕಲಿಗ ಯಕ್ಷಗಾನ ಬಳಗ ಹೊನ್ನಾವರ ಇವರು ನೆರವೇರಿಸಿದ್ದಾರೆ.